ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ತಂದೆ 15ನೇ ತಾರೀಕು ತೀರ್ಕೊಂಡ್ರು ಅಂತ ತಿಳಿಸೋದಕ್ಕೆ ತುಂಬ ಸಂಕಟ ಆಗುತ್ತೆ. ದ ಫೌಂಡರ್ ಆಫ್ ದ ಸವಿಯಾ ಲಾಗ್ಸ್ ಕನ್ನಡ, ಅವರಿಂದನೇ ಇವತ್ತಿನ ಚಾನಲ್ನ ನಾನು ಓಪನ್ ಮಾಡಿದ್ದು. ತುಂಬ ಆಸೆ ಇತ್ತು ಅವ್ರಿಗೆ, ಯಾವಾಗಲೂ ಹೇಳೋರು ಓಪನ್ ಮಾಡಮ್ಮ, ಶುರು ಮಾಡಮ್ಮ, ಮುಂದಕ್ಕೇನೋ ಒಂದು ಆಗುತ್ತೆ, ಆಸೆ ಪಟ್ಟ ಮೇಲೆ ಅದನ್ನು ಮಾಡಬೇಕು ಅಂತ ಯಾವಾಗಲೂ ಹೇಳ್ತಿರೋರು. ಅದೇ ಪ್ರಕಾರ ನಾನು ಕೂಡ ಅವರಿರುವಾಗಲೇ ಶುರುವಾಗಿದ್ದು ನನ್ನ ಒಂದು ಕಡೆ ಖುಷಿ. ಅವ್ರ ಈ ಆಸೆನ ನಾನು ಸಂಪೂರ್ಣ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನಿಮ್ಮ ಸಹಕಾರ ಕೂಡ ಇರಬೇಕು. ಈ ಚಾನಲ್ನ ಮುಂದೆ ಬೆಳೆಸೋದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ, ಬೆಂಬಲ ನನಗೆ ಖಂಡಿತ ಬೇಕಾಗುತ್ತೆ. ನಮ್ಮ ತಂದೆ ಕಡೆಯದಾಗಿ ನನ್ನ ಮಗನ ಬರ್ತ್ಡೇ ಮಾಡಿದರು ಲಾಸ್ಟ್ ಡಿಸೆಂಬರಲ್ಲಿ, ಖುಷಿಯಾಗಿ. ಅದೊಂದು ವಿಡಿಯೋನ ಅವ್ರನ್ನ ನೆನಪಿಗೋಸ್ಕರ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನದೊಂದು ಬ್ರೇಸ್ಲೆಟ್ನ ಕಳೆದೋಗಿತ್ತು. ಆ ಟೈಮಲ್ಲಿ ನಾನು ಮಗನ್ನ ಕೇಳಿದಾಗ ಅವ್ರ ತಾತನೂ ಫೋನ್ ಮಾಡಿಬಿಟ್ಟು ಇಲ್ಲ ನನಗೆ ಹುಡಿಕೊಡು ಅಂತೇಳಿ ಒಂದು ವಾಯ್ಸ್ ರೆಕಾರ್ಡಿಂಗ್ ಇತ್ತು. ಸೊ ಅದು ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ. ನೋವಾಗುತ್ತೆ, ತುಂಬ ಸಪೋರ್ಟ್ ಮಾಡ್ತಿದ್ದಂಥವ್ರು ಇವತ್ತಿಲ್ಲ ಅಂತಂದರೆ ಅದರಲ್ಲೇನೋ ಸಿಗಾಕೊಂಡಿದ್ದ ನೋಡ್ತಿದ್ದಾಳು. ಎಲ್ಲ ಮೊದಲೇ ಹಾಸಿಗೆ ಮೇಲೆ ಅಂತ ಎಲ್ಲ ತೊಡೆದೆ, ಎಲ್ಲೂ ಇಲ್ಲ. ಅಮ್ಮ ನಂಗೆ ಬೈತು, ತುಡ್ಕೊಡು. ಯಾಕೆ ಬೈತಿದ? ಅವರು ದೈವಿಕವಾಗಿ ಇಲ್ಲ ಅಂತಂದರೂ ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ನಂಬ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.